ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಮಂಜು ಬಿದ್ದಿದೆ. ಬೆಳಿಗ್ಗೆ ಅಂತ ಮಂಜು ಅಂತ ಹೇಳಿದರೆ ಗೈಸ್ ಒಂಚೂರು ಕೂಡ ಕಾಣ್ತಾ ಇರಲಿಲ್ಲ. ನದಿಯೆಲ್ಲ ಎಂತೂ ಕೂಡ ಕಾಣ್ತಾ ಇರಲಿಲ್ಲ. ಫುಲ್ಲು ಮಂಜು ಬಿದ್ದಿತ್ತು. ಒಂದು 8-8:30 ಆಗುವತ್ತಷ್ಟಕ್ಕೆ ಮತ್ತೆ ಕ್ಲೀನ್ ಆಯಿತು. ಮಳೆವೇ ಇಲ್ಲ ಕಾಣಬೇಕು ಈ ಮಂಜು ಬಿದ್ದ ಕಾರಣ. ಸೆಕೆಯಲ್ಲಿ ಗೈಸ್ ನಾವು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಬೆವರ್ತೇವೆ ನೋಡಿ, ಯಾವ ರೀತಿ ತುಂಬ ಬಿಸಿಲಿರ್ತದೆ, ಅದೇ ರೀತಿ ಬಿಸಿಲು ಅಂದರೆ ತುಂಬ ಕಠಿಣ ಇದೆ. ಎಂಥ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ಅಷ್ಟು ಬೆವರಿಳೀತದೆ. ಇನ್ನೇನೆ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ಗೈಸ್, ಇವತ್ತು ನಮಗೆ ಪದಾರ್ಥಕ್ಕೆ ಇದು ಬಂಗುಡೆ. ಅದು ಚಿಕ್ಕ ಚಿಕ್ಕ ಬಂಗುಡೆ, ಮೀನೇ ಇಲ್ಲ ಅಂತೆ. ಈಗ ಮೀನು ಸಿಗೋದು ಭಾರಿ ಕಷ್ಟ. ಹಾಗಾಗಿ ಅದು ಚಿಕ್ಕ ಚಿಕ್ಕ ಏನು ಇರಲಿಲ್ಲ ಮೀನಿಗೆ. ಮೀನು ಕೂಡ ಏನು ಇರಲಿಲ್ಲ ಅಂತೆ. ಹಾಗಾಗಿ ಅವರು ಮತ್ತೆ ಬಂಗುಡೆಯನ್ನು ತಗೊಂಡು ಬಂದರು. ಚಿಕ್ಕ ಬಂಗುಡೆ, ನಾನು ನಿಮಗೆ ತೋರಿಸ್ತೇನೆ. ಅದು ಚಿಕ್ಕದಿರೋದು, ಅದನ್ನು ಇಡೀ ಹಾಕೋದು, ಮತ್ತೆಂತ ಮಾಡೋದು. ಹಾಗೆ ಇವತ್ತು ಬೇಗ ಬೇಗ ಕೆಲಸ ಮಾಡುವ ಅಂತ. ಸೆಕೆಯಲ್ಲಿ ಆಗೋದಿಲ್ಲ, ಗಂಟೆ ಹತ್ತಾಗ್ತಾ ಬಂತು. ನನ್ನ ಪದಾರ್ಥ ಆಯಿತು ಕಡ್ದು. ಇನ್ನು ಮೀನು ಕೂಡ ಕ್ಲೀನ್ ಮಾಡಿ ಆಯಿತು. ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇನ್ನು ಒಲೆಯಲ್ಲಿ ಇಟ್ಟು ಬಿಸಿ ಮಾಡೋದು ಅಂತೇಳಿ. ಹಾಗೆ ನಿನ್ನೆ ವ್ಲಾಗ್ ಹಾಕಲಿಲ್ಲ ಅಲ್ಲ ಗೈಸ್, ಹಾಗೆ ಇವತ್ತಾದರೂ ಹಾಕುವ ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೇನೆ. ಮತ್ತು ನದಿಯ ನೀರು ಕೂಡ ಹಾಗೆ ಗೈಸ್ ಕೆಳಗಿಳಿದಿದೆ. ಅದು ನಾನು ನಿಮಗೆ ತೋರಿಸ್ತಿದ್ದೆ ಅಲ್ವಾ, ಯಾವಾಗಲಲ್ಲಿ ಇದು ಕಾಣ್ತದಂತೇಳಿ, ಎಂತ ಕಲ್ಲುಗಳು ಕಾಣ್ತದೆ ಅಂಥೇಳಿ, ಬಂಡೆ ಕಲ್ಲುಗಳು. ಅದು ಅಷ್ಟು ಏನು ಕಾಣುವುದಿಲ್ಲ, ಆದರೆ ಸ್ವಲ್ಪ ಹೌದಲ್ವ ಅಂತ ಮೇಲೆ ಇದ್ದ ಭಾಗ ಸ್ವಲ್ಪ ಕಾಣ್ತದೆ, ಒಂದು ಸ್ವಲ್ಪ. ಅಂದರೆ ಅಷ್ಟು ಕೂಡ ನೀರು ಇಳಿದಿದೆ ಒಂದು. ಮತ್ತು ಇದು ಕ್ಲೀನ್ ಉಂಟು, ನೀರು ತುಂಬಾ ಕ್ಲೀನ್ ಉಂಟು. ಹಾಗೆ ಗೈಸ್, ನಮಗೆ ನನ್ನ ನೇಬರ್ಸ್ ಅಲ್ಲ, ಕಸಿನ್ ಅವರಿಗೆ ಏಡಿ ಸಿಕ್ಕಿತ್ತು. ಅವರು ಏಡಿ ಹಿಡಿಲಿಕ್ಕೆ ಹೋಗಿದ್ರು. ಸೊ ಆ ಏಡಿಯ ಫೋಟೋ ಉಂಟು, ನಿಮಗೆ ತೋರಿಸ್ತೇನೆ. ಇನ್ನೊಂದು ಸಲ ಏಡಿ ಹಿಡಿಯುವ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಮಾಡುವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ಅವರಿಗೆ ಸಿಕ್ಕಿದ ಏಡಿ ಮತ್ತು ಒಂದು 4 ಮೀನು ಸಿಕ್ಕಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದು ಬಂಗುಡೆ ನೋಡಿ, ಎಷ್ಟು ಚಿಕ್ಕದಂದರೆ ತುಂಬ ಚಿಕ್ಕದು. ಇದನ್ನು ಫುಲ್ ಹಾಕೋದು, ಇದನ್ನೇನು ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಫ್ರೈಗೆಲ್ಲ ಓಕೆ, ಆದರೆ ಫ್ರೈ ಬೇಡ ಅಂತೇಳಿ, ಪದಾರ್ಥಕ್ಕೆ ಏನೂ ಇರೋದಿಲ್ಲ ಅಂತ. ಮತ್ತು ಮಸಾಲೆ ಕೂಡ ಆಯಿತು. ಇಲ್ಲಿ ನೋಡಿ, ಏಡಿ ಮೀನು ಎಲ್ಲ ಮಿಕ್ಸ್ ನೋಡಿ ಗೈಸ್. ಸುಕ್ಕ ಮಾಡಲಿಕ್ಕೆ ಸೂಪರ್ ಈ ಏಡಿ. ಒಂದು ಹಲಸಿನಕಾಯಿ ಹಣ್ಣಾಗಿದೆ ಅದು ಅಂತ ಒಂದು ಸೈಡ್ ತಿಂದು ಕೂಡ ಹಾಕಿದೆ. ಅದನ್ನು ಹಸ್ಬೆಂಡ್ ತಗೊಂಡು ಬಂದಿದ್ದಾರೆ, ನಾಳೆ ಕಟ್ ಮಾಡಬೇಕು. ನಮ್ಮ ಬಾಳೆಗೊನೆ ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ, ಇನ್ನೂ ಕೂಡ ಉಂಟು, ಅದರದ್ದಾಗಲಿಲ್ಲ, ಇನ್ನೂ ಕೂಡ ಉಂಟು, ಪೂರ್ತಿಯಾಗಿ ಆಗಲಿಲ್ಲ, ದೊಡ್ಡದಾಗಿದೆ. ಈಗ ಏನಾದರೂ ಕಟ್ಟಬೇಕು ಅದಕ್ಕೆ, ಅದು ಭಾರ ಆಗಿ ಬೀಳುವುದಕ್ಕೆ. ನೋಡಿ ನದಿ ಯಾವ ರೀತಿ ಎಷ್ಟು ಕ್ಲೀನಾಗಿ ಕಾಣ್ತಾ ಉಂಟಂತ ನೀರು. ಮತ್ತು ಆ ಬದಿಯಲ್ಲಿ ಸ್ವಲ್ಪ ಕಾಣ್ತಾ, ಅದು ನಿಮಗೆ ಕಾಣೋದಿಲ್ಲ, ಅದು ದೂರ ಇದೆ ಅಲ್ಲ, ಹಾಗೆ ಸ್ವಲ್ಪ ಹೌದಲ್ವಾ ಅಂತೇಳಿ. ಜಾಸ್ತಿ ಏನಲ್ಲ, ನೀರಿದೆ, ತುಂಬಾ ಇದೆ, ಆದರೆ ಅಲ್ಪ ಸ್ವಲ್ಪ, ಜಾಸ್ತಿ ಏನಲ್ಲ. ಅಂಬಡೆ ನೋಡಿ ಮರದಲ್ಲಿ ಕಾಣ್ತಾ ಉಂಟಾ. ಈ ಸಲ ಕಡಿಮೆ, ಎಲ್ಲ ಮಂಗಗಳು ಎಲ್ಲ ಕೆಳಗೆ ಹಾಕಿ ತಿಂದು ಈ ಸಲ ನೋಡಲಿಕ್ಕೇ ಇಲ್ಲ ಅಂಬಡೆಗಳೇ. ನೋಡಿ, ಖಾಲಿ ಮರವೇ ಚಿಗುರಿದೆ ಅಲ್ಲ, ಚಿಗುರಿದೆ ವಿನಃ ಇದಿಲ್ಲ. ಅಂಬಡೆ ತುಂಬ ಕಡಿಮೆ. ಇಲ್ಲದ್ರೆ ಗೊಂಚಲು ಇರ್ತಾ ಇತ್ತು ಗೈಸ್, ವರ್ಷ ಕೂಡ. ಮೆಣಸು ತುಂಬ ಇದೆ. ಇದು ತುಂಬ ಬಿಸಿಲಲ್ಲ, ಎಷ್ಟು ನೀರು ಹಾಕಿದರೂ ಕೂಡ ಅಷ್ಟೇ ಬಾಡಿ ಹೋಗ್ತದೆ. ಹಾಗೆ ಕಂಬಳಿ ಹುಳ ಕೂಡ ಇದೆ ನೋಡಿ, ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ. ನೋಡಿ, ದೊಡ್ಡದಿದೆ.
ನೋಡಿದ್ರಲ್ಲ ಎಷ್ಟು ದೊಡ್ಡ ಇದೆ ಅಂತೇಳಿ ಬಾಳೆಗೊನೆ, ತುಂಬ ದೊಡ್ಡದಿದೆ ಗೈಸ್. ಇನ್ನೂ ಕೂಡ ಹಾಕಿ ಮುಗಿಲಿಲ್ಲ ಅದರದ್ದು, ಇನ್ನೂ ಕೂಡ ಹಾಕ್ತಾ ಉಂಟು. ಹಾಗೆ ಮೀನೆಲ್ಲ ನೋಡ್ಕೊಂಡು ಬಂದರೆ ಅಲ್ಲ, ಏಡಿ ಎಲ್ಲ ಯಾವ ರೀತಿ ಇದೆ ಅಂತೇಳಿ. ಅದು ದೊಡ್ಡ ಮತ್ತೊಂದು ಸಿಗಡೆ ಗೈಸ್, ಉದ್ದ ಕೈಕಾಲಿರುವಂಥ ಸಿಗಡೆ, ಅದು ಕೂಡ ಅವರಿಗೆ ಸಿಕ್ಕಿದೆ. ಅದರ ಫೋಟೋ ಕ್ಲೀನಾಗಿ ಇಲ್ಲ ತೆಗೆದದ್ದವರು. ಎರಡು ಕಾಲು ಮಾತ್ರ ಕಾಣ್ತಾ ಉಂಟು. ಕಾಲು ಮತ್ತು ಕೈ ಉದ್ದ ಇರುವಂಥದ್ದು ಒಂದು ಸಿಗಡೆ ಇದೆ. ತುಂಬ ಓಲ್ಡ್ ಹಳೆ ವಿಡಿಯೋಗಳಲ್ಲಿ ಇಲ್ಲಿ ಅದು ಸಿಕ್ಕಿದ್ದು ಉಂಟು. ಅವತ್ತು ನಾನು ಸಿಕ್ಕಿದ್ದು ಹಾಕಿದ್ದೆ. ಹಳೆಯ ಬ್ಲಾಗಲ್ಲಿ ಉಂಟು. ಇತ್ತೀಚೆಗೆ ಅದು ಸಿಗುವುದಿಲ್ಲ, ಅಪರೂಪಕ್ಕೆ ಅಂತ ಏನೋ ಬಂದರೆ ಒಂದೆರಡು ಸಿಗ್ತದೆ, ಅದು ಬಿಟ್ಟರೆ ಸಿಗೋದಿಲ್ಲ. ಇಲ್ಲಿ ನೋಡಿ, ಮೊನ್ನೆ 2 ಇದು ಮುಗುಡು ಸಿಕ್ಕಿತ್ತಲ್ಲ, ಅದರಲ್ಲಿ ಒಂದು ಉಂಟು, ಒಂದು ಕೊಟ್ಟಿದ್ದಾರೆ, ದೊಡ್ಡದು ಕೊಟ್ಟಿದ್ದಾರೆ, ಒಂದು ಚಿಕ್ಕದುಂಟು. ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಸ್ವಲ್ಪ ಸ್ವಲ್ಪ? ದೊಡ್ಡದಿದೆ, ಚಿಕ್ಕದು ಕೊಟ್ಟಿದ್ದಾರೆ, ದೊಡ್ಡ ಮುಗುಡು. ಇದು ಅಷ್ಟೊಂದು ಬೆಳಕು ಬೀಳುವುದಿಲ್ಲ ಒಳಗೆ, ಅದು ಇದು ಡ್ರಮ್ಮು ಪಚ್ಚ ಕಲರ್ ಅಲ್ಲ, ಸೊ ಹಾಗಾಗಿ. ಇದಕ್ಕೆ ತಿನ್ನಲಿಕ್ಕೆಲ್ಲ ಹಾಕ್ತಾರೆ ಹಸ್ಬೆಂಡ್, ಮೀನು ಅದು ಇದು ಎಲ್ಲ ಬೇರೆ ಎಲ್ಲ ತಂದು, ಅನ್ನ ಎಲ್ಲ ತಿನ್ನಲಿಕ್ಕೆ ಸರಿ ತಿಂತದೆ. ಸೋಫಿ ನೋಡಿ, ಸೋಫಿಗೆ ಬೆಲ್ಟ್ ಎಲ್ಲ ಹಾಕಿ ನೋಡಿ, ಬೆಲ್ಟ್ ಎಲ್ಲ ಹಾಕಿ ಈಗ ಬೇರೆ ಕಾಣ್ತಾಳೆ ಅವಳು ಅಲ್ವಾ ಸೋಫಿ? ಇಲ್ಲಿ ಒಂದಾಗಿದೆ ಮುಳ್ಳು ಸೌತೆ ಕಾಣ್ತಾ ಇದೆ, ಮೇಲೆ ಆಗಿದೆ, ಇನ್ನು ಚಿಕ್ಕ ಚಿಕ್ಕ ಮಿಡಿ ಇದೆ. ಇಲ್ಲೆಲ್ಲ ನೋಡಿ ಮಿಡಿ ಎಲ್ಲ ಇದೆ, ಇನ್ನೂ ದೊಡ್ಡದಾಗಬೇಕಷ್ಟೇ. ಚಿಕ್ಕದು ಹೂವು ಎಲ್ಲ ಆಗಿದೆ ನೋಡಿ. ನೀರೆಲ್ಲ ಈಗ ಫುಲ್ ಇಳಿದಿದೆ ಗೈಸ್, ಸ್ವಲ್ಪ ಇದೆ, ಅದು ಇರ್ತದೆ ಇಲ್ಲದಿದ್ದರೂ ಎದುರಿನ ಗದ್ದೆಯಲ್ಲಿ. ಈಗ ಮಳೆಗಾಲ ಅಂತ ಯಾರು ಹೇಳಲಿಕ್ಕಿಲ್ಲ, ಆ ರೀತಿ ಇದೆ ವೆದರ್. ಇಲ್ಲಿ ನೋಡಿ ನೇಜಿ ನೆಡ್ತಾ ಇದ್ದಾರೆ. ಇವಾಗ ನೇಜಿ ನೆಡುವುದು ಕಾಣಲಿಕ್ಕೆ ತುಂಬ ಅಪರೂಪ ಗೈಸ್, ಎಲ್ಲೂ ಸಿಗೋದಿಲ್ಲ, ಭಾರಿ ಕಡಿಮೆ ನೇಜಿ ನೆಡುವವರೆಲ್ಲ. ನಮ್ಮ ಕಸಿನ್ ಅವರ ಮನೆ ಹತ್ತಿರ, ಅವರ ಮನೆಯ ಬ್ಯಾಕ್ ಸೈಡ್ ಈ ಗದ್ದೆ ಇದೆ, ಅಲ್ಲಿ ವರ್ಷನೂ ಮಾಡ್ತಾರೆ ಅವರು. ಸೊ ಈ ವರ್ಷ ಅವರು ಕಲಿಸಿದ್ರು ವಿಡಿಯೋ ಮಾಡಿ ನೋಡಿ ಯಾವ ರೀತಿ ನೆಡ್ತಾ ಇದ್ದಾರೆ ಅಂತೇಳಿ. ನೆಡ್ತಾ ಇದ್ದಾರಲ್ಲ, ಅದು ಹಾಕಿದ ಇದನ್ನು ತೆಗಿತಾ ಇದ್ದಾರೆ ಬೇರೆ ಕಡೆ ನೆಡಲಿಕ್ಕೆ. ಈಗೆಲ್ಲ ಇದೆಲ್ಲ ನೋಡಲಿಕ್ಕೆ ಸಿಗೋದು ಭಾರಿ ಕಡಿಮೆ. ಮೊದಲೆಲ್ಲ ಇರ್ತಿದ್ರೆ ನೋಡಲಿಕ್ಕೆ ಸಿಗ್ತಾ ಇತ್ತು, ಅದೆಲ್ಲ ಒಂದು ಖುಷಿಯೇ ಬೇರೆ. ಬಟ್ ಇವಾಗ ನೋಡಬೇಕಾದ್ರೆ ಎಲ್ಲೂ ಸಿಗೋದಿಲ್ಲ ನಮಗೆ. ಜನ ಕೂಡ ಇವರು ತುಂಬ ಇದ್ದಾರೆ, ನೋಡಲಿಕ್ಕೇ ಒಂಥರ ಖುಷಿ.